ಹಾಯ್ ಸ್ನೇಹಿತರೆ, ನಾನು ಶಂಕರ್, ಸಾಧನ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸ್ನೇಹಿತರೆ, ತಮಗೋಸ್ಕರ ಇವತ್ತೊಂದು ಬ್ಯೂಟಿಫುಲ್ ಕಂಟೆಂಟನ್ನು ತಂದೀನಿ ಸ್ನೇಹಿತರೆ. ಆ ಕಂಟೆಂಟೇ ನಿಮಗೆಲ್ಲ ಕಾಣ್ತಾ ಇದೆ. ದಟ್ ಈಸ್ ನೈಟ್ರೋಜನ್ ಸೈಕಲ್, ನೈಟ್ರೋಜನ್ ಚಕ್ರ. ಶಂಕರ್ ಸರ್ ಇವತ್ತು ನೈಟ್ರೋಜನ್ ಸೈಕಲ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಓಕೆ, ಆ ಕ್ಯೂರಿಯಾಸಿಟಿ ಇದೆಯಲ್ವಾ? ಓಕೆ ಸ್ನೇಹಿತರೆ, ಆ ಕ್ಯೂರಿಯಾಸಿಟಿ ಹೋಗೋ ಮುಂಚೆ ಇದು ನಿಮ್ಮ ಚಾನಲ್ ಸಾಧನ ಶಂಕರ್ ಅಕಾಡೆಮಿ. ಸ್ನೇಹಿತರೆ, ತಮ್ಮ ಹೃದಯವಂತ ಸ್ನೇಹಿತರಿಗೆ ಸಬ್ಸ್ಕ್ರೈಬ್ಸನ್ನು ಮಾಡಿಸಿ ಸ್ನೇಹಿತರೆ. ಸ್ನೇಹಿತರೆ, ಅಷ್ಟೇ ಅಲ್ಲ, ತಮ್ಮ ಮೊಬೈಲ್ ಸ್ಟೇಟಸ್ಗಳಲ್ಲಿ ಈ ವಿಡಿಯೋವನ್ನು ಹಾಕಿ ಬ್ಯೂಟಿಫುಲ್ಲಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಪ್ರಶ್ನೆಯನ್ನು ನಾನು ಯಾಕೆ ತಗೊಂಡಿದ್ದೀನಿ ಅಂತ. ಸ್ನೇಹಿತರೆ, ಈ ನೈಟ್ರೋಜನ್ ಸೈಕಲ್ ಇದೆಯಲ್ವಾ, ಪಿ ಸಿಯಿಂದ DC ಎಕ್ಸಾಮ್ವರೆಗೂ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ, ಆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಆಗಾಗ ನೈಟ್ರೋಜನ್ ಚಕ್ರದ ಮೇಲೆ ಒಂದು ಬ್ಯೂಟಿಫುಲ್ ಕ್ವಶನ್ಸ್ ಬೀಳ್ತಾ ಇರುತ್ತೆ. ಅಂತಹ ಒಂದು ಪ್ರಶ್ನೆ ನಮ್ಮ ಬ್ಯೂಟಿಫುಲ್ PC ಎಕ್ಸಾಮಲ್ಲಿ ಬಿತ್ತು ಸ್ನೇಹಿತರೆ. ಸ್ನೇಹಿತರೆ, ಈ PC ಎಕ್ಸಾಮಲ್ಲಿ ಈ ಪ್ರಶ್ನೆ ಬಂದಿದೆ. ಆ ಪ್ರಶ್ನೆ ಏನಿದೆ ಅಂದರೆ ಸಿಂಪಲ್: ಸಸ್ಯಗಳು ಕರಗಿದ ನೈಟ್ರೇಟ್ಗಳನ್ನು, ಓಕೆ, ಮಣ್ಣಲ್ಲಿ ಏನು ಕರಗಿರ್ತಕ್ಕಂಥ ನೈಟ್ರೇಟ್ಗಳನ್ನು ಮಣ್ಣಿಂದ ಮಣ್ಣಿಂದ ಸಸ್ಯಗಳು ಆ ನೈಟ್ರೇಟ್ಗಳನ್ನು ತಗೊಂಡು ಏನು ಮಾಡ್ತಾವೆ ಅಂತಕ್ಕಂಥದ್ದೇ ಈ ಪ್ರಶ್ನೆ. ಮಣ್ಣಲ್ಲಿ ನೈಟ್ರೇಟ್ಗಳಿರುತ್ತೆ, ಆ ನೈಟ್ರೇಟ್ಗಳನ್ನು ಸಸ್ಯಗಳು ಹೀರ್ಕೊಂಡು ಏನನ್ನಾಗಿ ಪರಿವರ್ತನೆ ಮಾಡುತ್ತೆ ಅಂತಕ್ಕಂಥದ್ದು ಈ ಪ್ರಶ್ನೆ. PC ಎಕ್ಸಾಮಿಗೆ ಬಂದಿರತಕ್ಕಂತಹ ಪ್ರಶ್ನೆ. ಆಪ್ಷನ್ ಕೊಟ್ಟಿದ್ದಾನೆ: ಫ್ರೀ ನೈಟ್ರೋಜನ್ ಆಗಿ ಪರಿವರ್ತನೆ ಮಾಡುತ್ತಾ, ನೈಟ್ರೇಟನ್ನು ತಗೊಂಡು, ಈ ನೈಟ್ರೇಟನ್ನು ತಗೊಂಡು ಫ್ರೀ ನೈಟ್ರೋಜನ್ ಆಗಿ ಪರಿವರ್ತನೆ ಮಾಡುತ್ತಾ, ಆರ್ ನೈಟ್ರೇಟನ್ನು ತಗೊಂಡು ಯೂರಿಯಾವಾಗಿ ಪರಿವರ್ತನೆ ಮಾಡುತ್ತಾ, ಆರ್ ನೈಟ್ರೇಟನ್ನು ತಗೊಂಡು ಅಮೋನಿಯಾವಾಗಿ ಪರಿವರ್ತನೆ ಮಾಡುತ್ತಾ, ಆರ್ ನೈಟ್ರೇಟನ್ನು ತಗೊಂಡು ಪ್ರೋಟೀನ್ ಆಗಿ ನಮ್ಮ ಪ್ರೀತಿಯ ಸಸ್ಯ ಮಾಡುತ್ತಾ ಅಂತಕ್ಕಂತಹ ಪ್ರಶ್ನೆ. ಈ ಪ್ರಶ್ನೆನ ತಾವು ಅನೇಕ ರೀತಿಯಲ್ಲಿ ಆಲ್ರೆಡಿ ಜಡ್ಜ್ ಮಾಡಿದ್ದೀರಾ, ಕಂಟೆಂಟ್ಗಳನ್ನು ನೋಡಿದ್ದೀರಾ. ಈ ಶಂಕರ್ ಸರ್ ಬ್ಯೂಟಿಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನೆಕ್ಸ್ಟ್ ಇದೇ ಪ್ರಶ್ನೆ ನಾನು ನಿಮಗೆ ಇಡ್ತಾರೆ ಸ್ನೇಹಿತರೆ. ಈ ಪ್ರಶ್ನೆ ಅಲ್ಲ, ಇಂತಹ ಎಷ್ಟೇ ಪ್ರಶ್ನೆ ನೈಟ್ರೋಜನ್ ಸೈಕಲ್ ಮೇಲೆ ಬರಲಿ, ನಾನು ರೆಡಿ, ನೀವು ರೆಡಿ ಆಗ್ತೀರಾ ಅಂತ ಹೇಳ್ತಾ ಈ ಬ್ಯೂಟಿಫುಲ್ ಕಂಟೆಂಟಿಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ದಟ್ ಇಸ್ ನೈಟ್ರೋಜನ್ ಸೈಕಲ್. ಹಾಗಾದರೆ ನೈಟ್ರೋಜನ್ ಅಂತಕ್ಕಂಥದ್ದು ನಮ್ಮ ಭೂಮಿಯ ಮೇಲಿರ್ತಕ್ಕಂಥ ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂತಹ ಒಂದು ಅನಿಲ. ಹಾಗಾದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಎಷ್ಟಿದೆ? 3/4 ಜಾಸ್ತಿ, ಅಂದರೆ 78.08% ಅಷ್ಟು ಏನಿದೆ ಅಂದರೆ ದಟ್ ಇಸ್ ದ ನೈಟ್ರೋಜನ್. 78.08. ನೆಕ್ಸ್ಟ್, ನಮ್ಮ ವಾತಾವರಣದಲ್ಲಿ 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಆಕ್ಸಿಜನ್. ಆಕ್ಸಿಜನ್ ಎಷ್ಟಿದೆ ಅಂದರೆ ದಟ್ ಇಸ್ ದ 20.94. ಸ್ನೇಹಿತರೆ, ಒಂದ್ಸತಿ ನಾವು ಕಾಮನ್ನಾಗಿ ಓದ್ಬೇಕಾದ್ರೆ ನೈಟ್ರೋಜನ್ 78 ಹೇಳ್ಕೋತೀವಿ, ಆಕ್ಸಿಜನ್ 21 ಅಂತ ಹೇಳ್ಕೋತೀವಿ. ಆದರೆ ಕೆಲವು ಸತಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ 21ಕ್ಕಿಂತ ಹೆಚ್ಚು, 21ಕ್ಕಿಂತ ಕಡಿಮೆ, ಈ ಥರ ಕನ್ಫ್ಯೂಸ್ ಆಗಿಟ್ಬಿಡ್ತಾನೆ. ಹಾಗಾಗಿ ನಾವು ಸ್ವಲ್ಪ ಸ್ಪೆಸಿಫಿಕ್ ಆಗಿ ನೋಡ್ತಕ್ಕಂಥದ್ದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್, ವಾತಾವರಣದಲ್ಲಿ ಹೆಚ್ಚು ನೈಟ್ರೋಜನ್, 2ನೇ ಸ್ಥಾನದಲ್ಲಿ ಆಕ್ಸಿಜನ್, 3ನೇ ಸ್ಥಾನ ಅಂದಾಗ ಕೆಲವರು ಗೊಂದಲ ಮಾಡ್ಕೋತಾರೆ, ಕಾರ್ಬನ್ ಡೈಆಕ್ಸೈಡ್ ಹೋಗ್ಬಿಡ್ತಾರೆ. ಯಾಕಂದರೆ ಕಾರ್ಬನ್ ಡೈಆಕ್ಸೈಡ್ ಬಗ್ಗೆ ತುಂಬ ಓದಿರ್ತಾರೆ. 3ನೇ ಸ್ಥಾನದಲ್ಲಿ ಯಾವುದಿದೆ ಅಂದರೆ ದಟ್ ಈಸ್ ದ ಆರ್ಗಾನ್. 3ನೇ ಸ್ಥಾನದಲ್ಲಿ ಏನಿದೆ ಅಂದರೆ ದಟ್ ಈಸ್ ದ ಆರ್ಗಾನ್ ಸ್ನೇಹಿತರೆ. ದಟ್ ಈಸ್ 0.93% ಸ್ನೇಹಿತರೆ, 0.93. 4ನೇ ಸ್ಥಾನದಲ್ಲಿ ನಮ್ಮ ಪ್ರೀತಿಯ ಕಾರ್ಬನ್ ಡೈಆಕ್ಸೈಡ್ ಇದೆ. ಅದು ಪ್ರಾರಂಭದ ಬುಕ್ಗಳು ನೋಡಿದ್ರೆ 0.03 ಇದೆ. ಇತ್ತೀಚಿನ ಬುಕ್ಗಳನ್ನು ನೋಡಿದ್ರೆ 0.036 ಇದೆ. ವಿಕಿಪೀಡಿಯಾ ನೋಡಿಬಿಟ್ರೆ 0.04. ಅಯ್ಯೋ, 3 ಇದ್ದಿದ್ದು 36 ಆಯಿತು, 0. ಅಯ್ಯೋ, ಇದರಿಂದ ಗೊತ್ತಾಗ್ತಾ ಇದೆ ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಲ್ಲಿ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆಗ್ತಾ ಇರೋ ಪರಿಣಾಮ ದಟ್ ಈಸ್ ದ ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪ. ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಬ್ಯೂಟಿಫುಲ್ ಹೇಳ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಏನು ಪ್ರತಿಶತಗಳಿದೆ, ಇದೇನು ಶೇಕಡಾಂಶಗಳಿದೆ, ಈ ಶೇಕಡಾಂಶ ನಮ್ಮ ಪರಿಸರದಲ್ಲಿ ಹಾಗೇ ಉಳ್ಕೊಂಡ್ರೆ ನಮ್ಮ ಪರಿಸರ ಬ್ಯೂಟಿಫುಲ್ಲಾಗಿ ಇರುತ್ತೆ. ಈ ನಮ್ಮ ಪರಿಸರ, ಈ ನಮ್ಮ ವಾತಾವರಣದಲ್ಲಿ ಎಲ್ಲಾದರೂ ನೈಟ್ರೋಜನ್ ಕಡಿಮೆಯಾಗಿ ಆಕ್ಸಿಜನ್ ಜಾಸ್ತಿ ಆದರೆ ನಮ್ಮ ಭೂಮಿನೇ ಹೊತ್ಕೊಂಡು ಉರಿಯತ್ತೆ.
ಆರ್ ನೈಟ್ರೋಜನ್ ಜಾಸ್ತಿಯಾಗಿ ಆಕ್ಸಿಜನ್ ಕಡಿಮೆ ಆದರೆ ಕಂಪ್ಲೀಟ್ ಶೀತಮಯವಾಗತ್ತೆ. ಹಾಗಾಗಿ ಈ ಪ್ರತಿಶತಗಳು ತನ್ನ ಪ್ರತಿಶತವನ್ನು ಹಾಗೇ ಕಾಪಾಡ್ಕೊಳ್ಬೇಕು. ಹಾಗೇ ಕಾಪಾಡ್ಕೊಳ್ತಕ್ಕಂಥ ಈ ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್ಗೆ ನಾವೇನಂತ ಕರಿತೀವಿ ಅಂದರೆ ನೈಟ್ರೋಜನ್ ಸೈಕಲ್ ಅಂತ ಕರಿತೀವಿ, ನೈಟ್ರೋಜನ್ ಚಕ್ರ. ಹಾಗಾದರೆ ಈ ನೈಟ್ರೋಜನ್ ಚಕ್ರ ಹೇಗೆ ತನ್ನ ಪ್ರತಿಶತವನ್ನು ಕಾಪಾಡ್ಕೊಳ್ಳುತ್ತೆ? PC to DC if you have any competitive exams. KS UPSC ಮೇನ್ಸಲ್ಲೂ ಕೂಡ ಬ್ಯೂಟಿಫುಲ್ ಆಗಿ ಈ ಬಯೋಜಿಯೋ ಕೆಮಿಕಲ್ ಸೈಕಲ್ ಬಗ್ಗೆ ಒಂದು ಕ್ವಶನ್ ಬರುತ್ತೆ ಸ್ನೇಹಿತರೆ. ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ ನೈಟ್ರೋಜನ್ ಸೈಕಲ್. ಎಸ್, ವಾತಾವರಣದಲ್ಲಿ 78.08% ಇರ್ತಕ್ಕಂಥ ಈ ನೈಟ್ರೋಜನ್ ತನ್ನ ಸ್ಥಿರತೆಯನ್ನು ಹೇಗೆ ಕಾಪಾಡ್ಕೊಳ್ಳುತ್ತೆ ಅದನ್ನು ನಾವು ನೈಟ್ರೋಜನ್ ಸೈಕಲ್ನ ಮೂಲಕ ನಿಮ್ಮ ಜೊತೆಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ಹೇಳ್ತಾ ಬ್ಯೂಟಿಫುಲ್ ನೈಟ್ರೋಜನ್ ಚಕ್ರಕ್ಕೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಸೊ ಆಲ್ರೆಡಿ ಹೇಳಿದ್ದೀನಿ ನಾನು, ವಾತಾವರಣದಲ್ಲಿ ನೈಟ್ರೋಜನ್ ಇದೆ. ವಾತಾವರಣದಲ್ಲಿ ನೈಟ್ರೋಜನ್ 78% ಇದೆ. ಹಾಗಾದ್ರೆ ಈ 78% ಇರ್ತಕ್ಕಂಥ ನೈಟ್ರೋಜನನ್ನು ಯಾವ ಜೀವಿಗಳು ಕೂಡ ನೇರವಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಈ ಉಪಯೋಗಕ್ಕೆ ಬರದೇ ಇರತಕ್ಕಂತಹ ನೈಟ್ರೋಜನನ್ನು ಉಪಯೋಗಕ್ಕೆ ಬರುವ ನೈಟ್ರೋಜನ್ ಸಂಯುಕ್ತವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂತಹ ಕ್ರಿಯೆಗೆ ನಾವೇನಂತ ಕರಿತೀವಿ ಅಂದರೆ ನೈಟ್ರೋಜನ್ ಸ್ಥಿರೀಕರಣ ಅಂತ ಕರಿತೀವಿ, ನೈಟ್ರೋಜನ್ ಫಿಕ್ಸೇಷನ್ ಅಂತ ಕರಿತೀವಿ. ಸರ್, ವಾತಾವರಣದಲ್ಲಿ 78% ಇರ್ತಕ್ಕಂಥ ಈ ನೈಟ್ರೋಜನನ್ನು ಉಪಯುಕ್ತ ನೈಟ್ರೋಜನ್ ಸಂಯುಕ್ತವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಕ್ರಿಯೆಗೆ ನೈಟ್ರೋಜನ್ ಸ್ಥಿರೀಕರಣ ಅಂತ ಕರೆದ್ವಿ. ಯಾಕೆ ಸರ್ ಇದು ಉಪಯೋಗಕ್ಕೆ ಬರದೇ ಇರತಕ್ಕಂಥ ನೈಟ್ರೋಜನನ್ನು ಉಪಯೋಗಕ್ಕೆ ಬರುವ ನೈಟ್ರೋಜನ್ ಸಂಯುಕ್ತವನ್ನಾಗಿ ಯಾಕೆ ಪರಿವರ್ತನೆ ಮಾಡಬೇಕು ಅಂತ ಪ್ರಶ್ನೆ ನಿಮ್ಮ ಮೈಂಡಲ್ಲೆಲ್ಲರ ಬಂದರೆ, ಸೊ ಸ್ನೇಹಿತರೆ, ಸಸ್ಯಗಳಿರಲಿ ಪ್ರಾಣಿಗಳಿರಲಿ, ಈ ಸಸ್ಯ ಮತ್ತು ಪ್ರಾಣಿ ದಷ್ಟಪುಷ್ಟವಾಗಿ ಬೆಳವಣಿಗೆ ಆಗಬೇಕಪ್ಪ ಅಂದರೆ ಆ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಪೋಷಕಾಂಶ ಆರ್ ಮೂಲ ವಸ್ತು ಆರ್ ಧಾತು ಯಾವುದಪ್ಪ ಅಂದರೆ ದಟ್ ಇಸ್ ದ ನೈಟ್ರೋಜನ್. ನಮ್ಮ ಬೆಳವಣಿಗೆ, ನಮ್ಮ ಸಸ್ಯ ಬೆಳೆದ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಧಾತು ನೈಟ್ರೋಜನ್. ಹಾಗಾಗಿ ಆ ನೈಟ್ರೋಜನ್ ಅವಶ್ಯಕತೆ ಜೀವಿಗಳಿಗೆ ಇದೆ ಸ್ನೇಹಿತರೆ. ಆದರೆ ವಾತಾವರಣದಲ್ಲಿ ಉಪಯೋಗಕ್ಕೆ ಬರದೇ ಇರತಕ್ಕಂಥ ನೈಟ್ರೋಜನನ್ನು ಉಪಯೋಗಕ್ಕೆ ಬರುವ ನೈಟ್ರೋಜನ್ ಸಂಯುಕ್ತವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂತಹ ಕ್ರಿಯೆ ನೈಟ್ರೋಜನ್ ಸ್ಥಿರೀಕರಣ. ಜೀವಿಗಳು ಹೇಗೆ ಉಪಯೋಗಿಸ್ಕೊಳ್ಳುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ಮುಂದೆ ಹೇಳ್ತೀನಿ ಸ್ನೇಹಿತರೆ. ಈ ರೀತಿ ವಾತಾವರಣದಲ್ಲಿ 78% ಇರ್ತಕ್ಕಂಥ ಈ ನೈಟ್ರೋಜನನ್ನು ಉಪಯೋಗಕ್ಕೆ ಬರುವ ನೈಟ್ರೋಜನ್ ಸಂಯುಕ್ತವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಈ ಕ್ರಿಯೆ ಏನು ನೈಟ್ರೋಜನ್ ಸ್ಥಿರೀಕರಣ ಇದೆಯಲ್ವಾ, ಎರಡು ರೀತಿಯಲ್ಲಿ ನಡೆಯುತ್ತೆ. ಒಂದು ನೇಚರೇ ಮಾಡತ್ತೆ, ದಟ್ ಈಸ್ ನ್ಯಾಚುರಲ್ ಫಿಕ್ಸೇಷನ್ ಅಂತ ಕರಿತೀವಿ. ಇನ್ನೊಂದು ಮ್ಯಾನ್ ಮೇಡ್, ಮನುಷ್ಯ ಈ ನೈಟ್ರೋಜನ್ ಫಿಕ್ಸೇಷನನ್ನು ಮಾಡ್ತಾನೆ. ಇದಕ್ಕೆ ಆರ್ಟಿಫಿಷಿಯಲ್ ಫಿಕ್ಸೇಷನ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಸ್ನೇಹಿತರೆ, ನಾವು ಈಗ ನೈಟ್ರೋಜನ್ ಫಿಕ್ಸೇಷನ್ ಏನು ನ್ಯಾಚುರಲ್ ಫಿಕ್ಸೇಷನ್ ಇದ್ರ ಬಗ್ಗೆ ಡೀಟೇಲ್ ಸ್ಟಡಿ ಮಾಡ್ತೀವಿ. ಇದನ್ನು ಸ್ವಲ್ಪ ಹೇಳ್ಕೊತೀವಿ. ಕೃತಕ ಸ್ಥಿರೀಕರಣ, ಯಾರ ಹಳ್ಳಿಗಳಲ್ಲಿ ಕಬ್ಬು ಬೆಳೀತಾರೆ, ಮೆಕ್ಕೆಜೋಳ ಬೆಳೀತಾರೆ, ಒಂದು ಆ ಬೆಳೆಯನ್ನು ಬೆಳೆಯೋನಿಗೆ ಸ್ವಲ್ಪ ಐಡಿಯಾ ಇರುತ್ತೆ. ಯೂರಿಯಾ, ನೈಟ್ರೋಜನ್. ಹಾಗಾದ್ರೆ ಯೂರಿಯಾ ನೈಟ್ರೋಜನ್ ಯಾಕೆ ಹಾಕ್ತೀವಿ? ಸಾರ್, ಯೂರಿಯಾ ಹಾಕಿ ಬಂದ್ಬಿಟ್ರೆ ಸಾಕು ಸರ್, ಮೆಕ್ಕೆಜೋಳ ಒಂದೊಂದು ದಿವ್ಸಕ್ಕೆ ಒಂದೊಂದು ಅಡಿ ಬೆಳಿತವೆ ಸರ್. ಹಾಗಾದ್ರೆ ಸಿಂಪಲ್ ಸ್ನೇಹಿತರೆ, ಆ ಯೂರಿಯಾ, ಎಸ್ ಸಿಂಪಲ್ ಸ್ನೇಹಿತರೆ, ನಾವು ಹೇಬರ್ ಪ್ರೊಸೆಸ್ಸಿಂದ, ಹೇಬರ್ ಪ್ರಕ್ರಿಯೆಯಿಂದ ಈ ನೈಟ್ರೋಜನನ್ನು ಹೊಂದಿರತಕ್ಕಂಥ ಸಂಯುಕ್ತಗಳನ್ನು ಕಾರ್ಖಾನೆಗಳಲ್ಲಿ ನಾವು ಗೊಬ್ಬರಗಳ ರೂಪದಲ್ಲಿ ತಯಾರಿಸ್ತೀವಿ. ಇದಕ್ಕೆ ನಾವಂತ ಕರಿತೀವಿ ದಟ್ ಈಸ್ ಆರ್ಟಿಫಿಷಿಯಲ್ ಮ್ಯಾನುಫ್ಯಾಕ್ಚರ್ ಅಂತ ಕರಿತೀವಿ. ಈ ಗೊಬ್ಬರಗಳನ್ನು, ನೈಟ್ರೋಜನನ್ನು ಹೊಂದಿರತಕ್ಕಂಥ ಗೊಬ್ಬರಗಳನ್ನು ನಮ್ಮ ಸಸ್ಯಗಳಿಗೆ, ಮಣ್ಣಿಗೆ ಹಾಕುವುದರ ಮೂಲಕ ನಾವು ನೈಟ್ರೋಜನ್ ಸ್ಥಿರೀಕರಣ ಮಾಡ್ತೀವಿ. ಈ ಸ್ಥಿರೀಕರಣಕ್ಕೆ ನಾವು ದಟ್ ಈಸ್ ಆರ್ಟಿಫಿಷಿಯಲ್ ಫಿಕ್ಸೇಷನ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಸ್ನೇಹಿತರೆ, ನೆಕ್ಸ್ಟ್ ನಮಗೆ ಬೇಕಾಗಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಹಾಗಾದ್ರೆ ನ್ಯಾಚುರಲ್ ಫಿಕ್ಸೇಷನ್, ನೈಸರ್ಗಿಕ ಸ್ಥಿರೀಕರಣ. ಓಕೆ ಸ್ನೇಹಿತರೆ, ಏನು ನೈಸರ್ಗಿಕ ಸ್ಥಿರೀಕರಣ ಇದೆಯಲ್ವಾ, ನೈಸರ್ಗಿಕ ಅಂದರೆ ನಿಸರ್ಗವೇ ಮುಕ್ತ ರೂಪದಲ್ಲಿ ಇರ್ತಕ್ಕಂಥ ನೈಟ್ರೋಜನನ್ನು ಉಪಯುಕ್ತ ನೈಟ್ರೋಜನ್ ಸಂಯುಕ್ತವನ್ನಾಗಿ ಪರಿವರ್ತನೆ ಮಾಡುತ್ತೆ. ಆ ನಿಸರ್ಗ ಮಾಡಬೇಕಾದ್ರೆ ಎರಡು ರೀತಿಯಲ್ಲಿ ಈ ಮುಕ್ತವಾಗಿರ್ತಕ್ಕಂಥ ನೈಟ್ರೋಜನನ್ನು ಉಪಯುಕ್ತ ನೈಟ್ರೋಜನ್ ಸಂಯುಕ್ತವನ್ನಾಗಿ ಪರಿವರ್ತನೆ ಮಾಡುತ್ತೆ. ಒಂದು ಜೀವಿಗಳಿಂದ ಮಾಡುತ್ತೆ, ದಟ್ ಈಸ್ ದ ಜೈವಿಕ ಸ್ಥಿರೀಕರಣ. ಇನ್ನೊಂದು ದಟ್ ಈಸ್ ವಾತಾವರಣದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ವಿದ್ಯಮಾನಗಳಿಂದ
ಈ ಮುಕ್ತ ರೂಪದಲ್ಲಿರ್ತಕ್ಕಂಥ ನೈಟ್ರೋಜನ್ ಉಪಯುಕ್ತ ನೈಟ್ರೋಜನ್ ಸಂಯುಕ್ತವನ್ನಾಗಿ ಪರಿವರ್ತನೆ ಮಾಡುತ್ತೆ. ಇದಕ್ಕೆ ವಿದ್ಯುತ್ ರಾಸಾಯನಿಕ ಸ್ಥಿರೀಕರಣ ಅಂತ ಕರಿತೀವಿ ಸ್ನೇಹಿತರೆ. ದಟ್ ಈಸ್ ಫೋಟೋ ಎಲೆಕ್ಟ್ರೋ ಕೆಮಿಕಲ್ ಪ್ರೊಸೆಸ್ ಅಂತ ಕರಿತೀವಿ. ಓಕೆ ಸ್ನೇಹಿತರೆ, ಇದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ಬ್ಯೂಟಿಫುಲ್ ಎಕ್ಸ್ಪ್ಲೇನ್ ಮಾಡೋಣ, ಇದು ಹೇಳೋಣ. ಸೊ ಸ್ನೇಹಿತರೆ, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ದಟ್ ಈಸ್ 78% ವಾತಾವರಣದಲ್ಲಿ ಏನಿದೆ ನೈಟ್ರೋಜನ್ ಇದೆ, 21% ಆಕ್ಸಿಜನ್ ಇದೆ. ನೋಡಿ, ನೈಟ್ರೋಜನ್ ಬ್ಯೂಟಿಫುಲ್ ಆಗಿ, ಆಕ್ಸಿಜನ್ ಬ್ಯೂಟಿಫುಲ್ ಆಗಿ ವಾತಾವರಣದಲ್ಲಿದೆ. ಇಲ್ಲಿ ನೋಡಿ, ಈಗ ಮಿಂಚು, ಚಡಲ್, ಗುಡುಗು, ಸಿಡಿಲು, ಹಬ್ಬ, ಮಿಂಚು, ಮುಂಗಾರು ಮಳೆ ಸಂದರ್ಭದಲ್ಲಿ ಮಿಂಚು ಗುಡುಗು ಆಗುತ್ತೆ ಸ್ನೇಹಿತರೆ. ಆ ಮಿಂಚಿಂದ ಅಗಾಧ ಪ್ರಮಾಣದ ಶಕ್ತಿ ಬಿಡುಗಡೆ ಆಗುತ್ತೆ. ಆ ಶಕ್ತಿಗೆ ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ ಮತ್ತು ಆಕ್ಸಿಜನ್ ಎರಡೂ ಸೇರಿ, ಸೊ ಸ್ನೇಹಿತರೆ, ನೈಟ್ರೋಜನ್ ಆಕ್ಸೈಡ್ಗಳಾಗ್ತವೆ. ಈ ನೈಟ್ರೋಜನ್ ಆಕ್ಸೈಡ್ಗಳಾಗಿ ಮಣ್ಣಿಗೆ, ಮಳೆಯ ರೂಪದಲ್ಲಿ ಮಣ್ಣಿಗೆ ಬರುತ್ತೆ. ಮಣ್ಣಿನಲ್ಲಿ ನೈಟ್ರೇಟ್ಗಳಾಗಿ ಪರಿವರ್ತನೆ ಆಗತ್ತೆ. ಈ ನೈಟ್ರೇಟ್ಗಳನ್ನು ಬ್ಯೂಟಿಫುಲ್ ನಮ್ಮ ಸಸ್ಯಗಳು ಬಳಸ್ಕೊಳ್ಳುತ್ತೆ. ಸಸ್ಯಗಳು ಬಳಸ್ಕೊಂಡು ಏನನ್ನ ತಯಾರಿಸುತ್ತೆ ಅಂದರೆ ಪ್ರೋಟೀನನ್ನು ತಯಾರಿಸುತ್ತೆ ಸ್ನೇಹಿತರೆ. ಓಕೆ, ಹಾಗಾದರೆ ಸಿಂಪಲ್, ಮಿಂಚು ಗುಡುಗು ಸಹಿತ ಮಳೆ ಆದರೆ ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್ ಅಂಡ್ ಆಕ್ಸಿಜನ್, ಗೊತ್ತಲ್ವಾ, ಮಿಂಚು ಗುಡುಗು, ನೆಲ್ಲು ಸಿರಿ ಸವಿಗಾನ. ಓಕೆ, ಭಯ ಢಲ್ ಅಂತ ಕ್ಷಣನೇ ಅಯ್ಯೋ ಇಬ್ಬರು ಹೇಗೆ ಸೇರ್ಕೋತಾರೋ ಹಾಗೆ ನೈಟ್ರೋಜನ್ ಮತ್ತು ಆಕ್ಸಿಜನ್ ಅಮ್ಮ ಅಂತ ಸೇರ್ಕೊಬಿಡ್ತವೆ. ಅಮ್ಮ ಅಂತ ಸೇರಿಕೊಂಡು ನೈಟ್ರೋಜನ್ ಆಕ್ಸೈಡ್ ಆಗ್ತವೆ. ಆ ನೈಟ್ರೋಜನ್ ಆಕ್ಸೈಡ್ ಮಳೆಯ ಮೂಲಕ ನಮ್ಮ ಮಣ್ಣಿಗೆ ಬರುತ್ತೆ. ಮಣ್ಣಲ್ಲಿರ್ತಕ್ಕಂಥ ಕೆಲವೊಂದು ಬ್ಯಾಕ್ಟೀರಿಯಾಗಳು ಈ ನೈಟ್ರೋಜನ್ ಆಕ್ಸೈಡನ್ನು ನೈಟ್ರೇಟ್ಗಳನ್ನಾಗಿ ಪರಿವರ್ತನೆ ಮಾಡುತ್ತೆ. ಆ ನೈಟ್ರೇಟ್ಗಳು ಸಸ್ಯಗಳಿಗೆ ಬಿರಿಯಾನಿ ಇದ್ದ ಹಾಗೆ, ಪಲಾವ್ ಇದ್ದ ಹಾಗೆ, ಆ ಸಸ್ಯಗಳು ನೈಟ್ರೇಟ್ಗಳನ್ನು ಬಳಸ್ಕೊಂಡು ಬ್ಯೂಟಿಫುಲ್ ಪ್ರೋಟೀನನ್ನು ತಯಾರಿಸುತ್ತೆ. ನಿಮ್ಮ ಪ್ರಶ್ನೆಗೆ ಇಲ್ಲಿ ಫೋಟೋ ಎಲೆಕ್ಟ್ರೋ ಕೆಮಿಕಲ್ ಈ ಪ್ರೊಸೆಸ್ಸಲ್ಲೇ ಉತ್ತರ ಸಿಕ್ತು. ಆದರೆ ನಾನು ಈ ಪ್ರೊಸೆಸ್ಸಲ್ಲಿ ಮತ್ತೆ ಇನ್ನೊಂದು ಸಾರಿ ಈ ಆನ್ಸರನ್ನು ಕೊಡ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಬಯೋಫಿಕ್ಸೇಷನ್. ಸ್ನೇಹಿತರೆ, ಜೈವಿಕ ಸ್ಥಿರೀಕರಣ, ಬಯೋಲಾಜಿಕಲ್ ಫಿಕ್ಸೇಷನ್ ಹೇಗಾಗತ್ತೆ? ಸೊ ಆಲ್ರೆಡಿ ತಮಗೆಲ್ಲರಿಗೂ ಗೊತ್ತು, ವಾತಾವರಣದಲ್ಲಿ ಓಕೆ 78% ನೈಟ್ರೋಜನ್ ಇದೆ. ಇದು ನೇರವಾಗಿ ಸಸ್ಯಗಳಿರಲಿ ಪ್ರಾಣಿಗಳಿರಲಿ ಬಳಸ್ಕೊಳ್ಳಿಕ್ಕೆ ಬರಲ್ಲ. ಯಾರೋ ಒಂದು ಹೆಲ್ಪಿಂದ ಇದು ಬಳಸಿಕೊಳ್ಳುವ ಹಾಗೆ ಆಗತ್ತೆ. ಓಕೆ, ಹಾಗೆ ಹೇಗಾಗತ್ತೆ? ಸಿಂಪಲ್, ಈ ವಾತಾವರಣದಲ್ಲಿ ಏನು ನೈಟ್ರೋಜನ್ ಇದೆ, ಈ ನೈಟ್ರೋಜನನ್ನು, ಸೊ ಸ್ನೇಹಿತರೆ, ನಮ್ಮ ಸಸ್ಯಗಳು, ಯಾವ ಸಸ್ಯಗಳು? ಎಲ್ಲ ಸಸ್ಯಗಳ ನೋ, ದ್ವಿದಳ ಸಸ್ಯಗಳು. ಓಕೆ, ದ್ವಿದಳ ಸಸ್ಯಗಳು, ಡೈಕಾಟ್ ಪ್ಲ್ಯಾಂಟ್ಸ್ ಆರ್ ಲೆಗ್ಯುಮಿನಸ್ ಪ್ಲ್ಯಾಂಟ್ ಅಂತ ಕರಿತೀವಿ. ಈ ಸಸ್ಯಗಳು ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಬಳಸಿಕೊಳ್ಳುತ್ತೆ. ಹಾಗಾದ್ರೆ ಸಸ್ಯಗಳೇ ಬಳಸ್ಕೊಳ್ಳುತ್ತಾ? ನೋ. ನೋಡಿ ಸ್ನೇಹಿತರೆ, ಒಂದು ಬ್ಯೂಟಿಫುಲ್ ಸ್ಟೋರಿ ಹೇಳೋದಾದರೆ, ನಮ್ಮ ದ್ವಿದಳ ಸಸ್ಯಗಳಲ್ಲಿ ಏನು ತಾಯಿ ಬೇರಿರುತ್ತೆ, ಈ ತಾಯಿ ಬೇರಲ್ಲಿ ಅಲ್ಲಲ್ಲಿ ಗಂಟಿರುತ್ತೆ. ಸೊ ಸ್ನೇಹಿತರೆ, ಈ ಗಂಟನ್ನು ನೋಡಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ಬ್ಯಾಕ್ಟೀರಿಯಾ, ದಟ್ ಈಸ್ ರೈಜೋಬಿಯಂ ಎಂಬ ಬ್ಯಾಕ್ಟೀರಿಯಾ. ಈ ರೈಜೋಬಿಯಂ ಎಂಬ ಬ್ಯಾಕ್ಟೀರಿಯಾ ಬಂದು ನಮ್ಮ ದ್ವಿದಳ ಸಸ್ಯವನ್ನು ಕೇಳುತ್ತೆ, ಏ ಡೈಕಾಟ್ ಪ್ಲ್ಯಾಂಟ್, ನನಗೆ ಊಟ ಬೇಕು, ಉಳ್ಕೊಳ್ಳಿಕ್ಕೆ ಜಾಗ ಬೇಕು, ಫುಡ್ ಆ್ಯಂಡ್ ಶೆಲ್ಟರ್, ಆಹಾರ ಮತ್ತು ಆಶ್ರಯ ಬೇಕು, ನಿನಗೆ ಕೊಡೋಕ್ಕಾಗತ್ತಾ ಅಂತ. ಅವಾಗ ನಮ್ಮ ದ್ವಿದಳ ಸಸ್ಯ ರೈಜೋಬಿಯಮಿಗೆ ಹೇಳುತ್ತೆ, ಆಯ್ತಪ್ಪ, ನನ್ನ ಬೇರಲ್ಲಿ ಗಂಟುಗಳಿದೆ, ಅದರಲ್ಲಿ ಉಳ್ಕೊಳಕ್ಕೆ ನಿನಗೆ ಜಾಗನೂ ಕೊಡ್ತೀನಿ, ನಿನಗೆ ಊಟ ಮಾಡ್ಲಿಕ್ಕೆ ಫುಡ್ಡು ಕೊಡ್ತೀನಿ, ಆದರೆ ನನ್ನ ಬೆಳವಣಿಗೆಗೆ, ನನ್ನ ಒಂದು ಗ್ರೌತಿಗೆ ನೈಟ್ರೋಜನ್ ಬೇಕು. ಆದರೆ ವಾತಾವರಣದಲ್ಲಿ 78.08% ಇದೆ. ಆ ಭಗವಂತ ಅದನ್ನು ತಗೊಳ್ಳೋ ಕೆಪಾಸಿಟಿ ನನಗೆ ಕೊಟ್ಟಿಲ್ಲ, ನೀನು ಅದನ್ನು ಅಬ್ಸರ್ವ್ ಮಾಡಿ ನನಗೆ ಕೊಡ್ತೀಯಾ ಅಂತ ನಮ್ಮ ಡೈಕಾಟ್ ಪ್ಲ್ಯಾಂಟ್ ಯಾವುದಕ್ಕೆ ಕೊಡತ್ತೆ ಅಂದರೆ ಹೇಳತ್ತೆ ಅಂದರೆ ರೈಜೋಬಿಯಮಿಗೆ ಹೇಳುತ್ತೆ. ಅವಾಗ ರೈಜೋಬಿಯಮ್ ಅಷ್ಟೇ ತಾನೇ ಅಂತ ಹೇಳಿ ಈ ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನನ್ನು ನಮ್ಮ ರೈಜೋಬಿಯಮ್ ಅಬ್ಸರ್ವ್ ಮಾಡಿ ನೈಟ್ರೋಜನ್ ಸಂಯುಕ್ತವನ್ನಾಗಿ ಪರಿವರ್ತನೆ ಮಾಡಿ ನಮ್ಮ ಸಸ್ಯಗಳಿಗೆ ಕೊಡತ್ತೆ. ಸಸ್ಯಗಳು ಅದನ್ನು ಬ್ಯೂಟಿಫುಲ್ಲಾಗಿ ಬಳಸ್ಕೊಂಡು ಪ್ರೋಟೀನನ್ನು ತಯಾರಿಸ್ಕೊಂಡು ದಷ್ಟ
ಪುಷ್ಟವಾಗಿ ಬೆಳೀತಾ ಬೆಳೀತಾ ಹೋಗುತ್ತೆ. ನೋಡಿ ಸ್ನೇಹಿತರೆ, ರೈಜೋಬಿಯಂಗೆ ಆಹಾರ ಸಿಕ್ತು, ಆಶ್ರಯ ಸಿಕ್ತು, ಪರ್ಯಾಯವಾಗಿ ನಮ್ಮ ದ್ವಿದಳ ಸಸ್ಯಕ್ಕೆ ತನ್ನ ಬೆಳವಣಿಗೆಗೆ ಪ್ರೋಟೀನ್ ಸಿಕ್ತು. ಇಂತಹ ಒಂದು ಸಂಬಂಧಕ್ಕೆ ನಾವು ಕೂಡು ಜೀವನ, ಸಿಂಬಯೋಸಿಸ್ ರಿಲೇಶನ್ಶಿಪ್ ಅಂತ ಕರಿತೀವಿ. ಈ ಕೂಡು ಜೀವನದ ಬ್ಯಾಕ್ಟೀರಿಯಾ ಯಾವುದು ಅಂದರೆ ರೈಜೋಬಿಯಂ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಬರೀ ದ್ವಿದಳ ಸಸ್ಯಕ್ಕೆ ಅಷ್ಟೇ ಅಲ್ಲ, ಅಜೋಲಾದಂತಹ ಅಜೋಲಾ ಇದೆ, ಇದು ಫರ್ನ್ ಅಂತ ಕರಿತೀವಿ, ಜರಿ ಸಸ್ಯಗಳು, ಇಲ್ಲೂ ಕೂಡ ಈ ಥರ ನೈಟ್ರೋಜನ್ ಸ್ಥಿರೀಕರಣ ನಡೆಯುತ್ತೆ. ಬಟ್ ಇಲ್ಲಿ ಭಾಗವಹಿಸ್ತಕ್ಕಂತಹ ಬ್ಯಾಕ್ಟೀರಿಯಾ ಅನೇಬಿನಾ. ಸೊ ಸ್ನೇಹಿತರೆ, ಸೈಕಾಸ್ ಅಂತಕ್ಕಂತಹ ಸಸ್ಯಗಳಲ್ಲೂ ಕೂಡ ಇಂತಹ ನೈಟ್ರೋಜನ್ ಸ್ಥಿರೀಕರಣ ನಡೆಯುತ್ತೆ. ಇಲ್ಲಿ ಬಳಸ್ತಕ್ಕಂತಹ ಬ್ಯಾಕ್ಟೀರಿಯಾ ನಾಸ್ಟಾಕ್. ಯಾಕಂದರೆ ನಮಗೆ ನೈಟ್ರೋಜನ್ ಸ್ಥಿರೀಕರಣ ಮಾಡ್ತಕ್ಕಂತಹ ಬ್ಯಾಕ್ಟೀರಿಯಾ ಯಾವುದು ಅಂದರೆ ರೈಜೋಬಿಯಮಿಗೆ ಒಂದೇ ಬೈಂಡ್ ಆಗಿಬಿಡಿ, ರೈಜೋಬಿಯಮ್ಮು ಮಾಡುತ್ತೆ, ಅನೇಬಿನಾ ಮಾಡುತ್ತೆ, ನಾಸ್ಟಾಕ್ ಮಾಡುತ್ತೆ. ಇನ್ನಿತರೆ ಬ್ಯಾಕ್ಟೀರಿಯಾಗಳು ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಅಬ್ಸಾರ್ಬ್ ಮಾಡಿ ಈ ಸಸ್ಯಗಳಿಗೆ ಕೊಡುತ್ತೆ ಸ್ನೇಹಿತರೆ. ಈ ಸಸ್ಯಗಳು ಆ ಬ್ಯಾಕ್ಟೀರಿಯಾಗಳು ಏನು ಅಬ್ಸಾರ್ಬ್ ಮಾಡಿ ಕೊಟ್ಟಿರ್ತಕ್ಕಂಥ ನೈಟ್ರೋಜನ್ ಸಂಯುಕ್ತವನ್ನು ಬಳಸ್ಕೊಂಡು ಇವು ದಷ್ಟಪುಷ್ಟವಾಗಿ ಬೆಳೆಯುತ್ತೆ. ಬೆಳೀತಾ ಬೆಳೀತಾ ತನ್ನ ಒಳಗಡೆ ಏನನ್ನ ರೆಡಿ ಮಾಡುತ್ತೆ ಅಂದರೆ ಪ್ರೋಟೀನನ್ನು ಉತ್ಪತ್ತಿ ಮಾಡುತ್ತೆ. ಈ ದ್ವಿದಳ ಸಸ್ಯಗಳು ರೈಜೋಬಿಯಂ ಬ್ಯಾಕ್ಟೀರಿಯಾದ ಸಹಾಯದಿಂದ ನೈಟ್ರೋಜನನ್ನು ಬಳಸ್ಕೊಂಡು ಪ್ರೋಟೀನನ್ನು ತಯಾರಿಸುತ್ತೆ. ಸೊ ಸ್ನೇಹಿತರೆ, ಈ ದ್ವಿದಳ ಸಸ್ಯಗಳ ಎಲೆಗಳು, ಕಾಂಡಗಳು, ಇದರ ಭಾಗಗಳು ಮಣ್ಣಿಗೆ ಬೀಳುವುದರ ಮೂಲಕ ಆ ರೈಜೋಬಿಯಂ ಮಣ್ಣಿನಲ್ಲಿ ನೈಟ್ರೋಜನ್ ಸಂಯುಕ್ತವನ್ನು ಹಾಕಬೇಕಾದ್ರೆ ಅನೇಕ ನೈಟ್ರೋಜನ್ ಸಂಯುಕ್ತಗಳು ಮಣ್ಣಲ್ಲೇ ಉಳ್ಕೊಳ್ಳುತ್ತೆ. ಈ ಮಣ್ಣಲ್ಲೇ ಉಳ್ಕೊಳ್ತಕ್ಕಂತಹ ನೈಟ್ರೋಜನ್ ಸಂಯುಕ್ತಗಳನ್ನು ನಮ್ಮ ಮತ್ತೊಂದು ಜಾತಿಯ ಸಸ್ಯಗಳು, ದಟ್ ಇಸ್ ಏಕದಳ ಸಸ್ಯಗಳು ಬಳಸ್ಕೊಂಡು ಇವುಗಳು ಕೂಡ ಪ್ರೋಟೀನನ್ನು ಉತ್ಪತ್ತಿ ಮಾಡುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಇದಕ್ಕೆ ಬಯೋಲಾಜಿಕಲ್ ಫಿಕ್ಸೇಷನ್ ಅಂತ ಕರಿತೀವಿ. ದಟ್ ಈಸ್ ರೈಜೋಬಿಯಂ ಎಂಬ ಬ್ಯಾಕ್ಟೀರಿಯಾದ ಸಹಾಯದಿಂದ ಉಪಯೋಗಕ್ಕೆ ಬರದೇ ಇರತಕ್ಕಂಥ ನೈಟ್ರೋಜನನ್ನು ನೋಡಿ, ಉಪಯೋಗಕ್ಕೆ ಬರುವ ನೈಟ್ರೋಜನ್ ಸಂಯುಕ್ತವನ್ನಾಗಿ ಪರಿವರ್ತನೆ ಮಾಡಿದ್ದು ರೈಜೋಬಿಯಂ ಜೈವಿಕ, ಉಪಯೋಗಕ್ಕೆ ಬರದೇ ಇರತಕ್ಕಂಥ ನೈಟ್ರೋಜನ್ ಉಪಯೋಗಕ್ಕೆ ಬರುವ ನೈಟ್ರೋಜನ್ ಸಂಯುಕ್ತವಾಗಿ ಪರಿವರ್ತನೆ ಆಯಿತು. ದಟ್ ಇಸ್ ನೈಟ್ರೋಜನ್ ಸ್ಥಿರೀಕರಣ, ದಟ್ ಇಸ್ ಜೈವಿಕ ಸ್ಥಿರೀಕರಣ. ಓಕೆ ಸ್ನೇಹಿತರೆ, ಹಾಗಾದರೆ ಈಗ ನಮ್ಮ ನೈಟ್ರೋಜನ್ ಸಸ್ಯಗಳಲ್ಲಿ ಪ್ರೋಟೀನ್ ರೂಪದಲ್ಲಿ ಇದೆ. ಈ ಸಸ್ಯಗಳನ್ನು ಯಾರು ಭಕ್ಷಣೆ ಮಾಡ್ತಾರೆ ಅಂದರೆ ಸೊ ಸಿಂಪಲ್, ಪ್ರಾಣಿಗಳು ಭಕ್ಷಣೆ ಮಾಡ್ತವೆ. ಈ ಭಕ್ಷಣೆ ಮಾಡುವುದರ ಮೂಲಕ ಸಸ್ಯ ಮತ್ತು ಸಸ್ಯಗಳಲ್ಲಿರ್ತಕ್ಕಂತಹ ಪ್ರೋಟೀನ್ ಯಾರಲ್ಲಿ ಬರುತ್ತೆ ಅಂದರೆ ಪ್ರಾಣಿಗಳಿಗೆ ಬರುತ್ತೆ ಸ್ನೇಹಿತರೆ. ಒಂದಲ್ಲ ಒಂದು ದಿವಸ ಭಕ್ಷಣೆ ಮಾಡುವುದರ ಮೂಲಕ ಒಂದಲ್ಲ ಒಂದು ದಿವಸ ಸಸ್ಯನೂ ಸಾಯತ್ತೆ, ಪ್ರಾಣಿನೂ ಸಾಯತ್ತೆ. ಈ ಸಸ್ಯ ಮತ್ತು ಪ್ರಾಣಿಗಳಲ್ಲಿರ್ತಕ್ಕಂತಹ ಪ್ರೋಟೀನ್, ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿರ್ತಕ್ಕಂತಹ ಪ್ರೋಟೀನ್ ಮಣ್ಣಿನಲ್ಲಿ, ಸೊ ಸ್ನೇಹಿತರೆ, ಮಣ್ಣಿನಲ್ಲಿ ಅಮೋನಿಯವಾಗಿ ಪರಿವರ್ತನೆ ಆಗುತ್ತೆ. ಮಣ್ಣಲ್ಲಿ ಅಮೋನಿಯವಾಗಿ ಪರಿವರ್ತನೆ ಆಗುತ್ತೆ. ಈ ಪ್ರಕ್ರಿಯೆಗೆ ನಾವು ಅಮೋನೀಕರಣ ಅಂತ ಕರಿತೀವಿ ಸ್ನೇಹಿತರೆ, ಅಮೋನೀಕರಣ. ಓಕೆ, ಒಂದು ಆಪ್ಷನ್ ಕ್ಲಿಯರ್ ಆಗಿದೆ ಅನ್ಕೋತೀನಿ ನಾನು. ಸೊ ಸಿಂಪಲ್, ಮಣ್ಣಲ್ಲಿರ್ತಕ್ಕಂತಹ ಪ್ರೋಟೀನ್ ಅದು ಪ್ರಾಣಿಗಳದ್ದಾದರೂ ಆಗಿರಲಿ, ಸಸ್ಯಗಳಲ್ಲಾದರೂ ಆಗಿರಲಿ, ಆ ಪ್ರೋಟೀನ್ಗಳು ಅಮೋನಿಯವಾಗಿ ಪರಿವರ್ತನೆ ಆಗ್ತಕ್ಕಂಥ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಅಮೋನೀಕರಣ ಆರ್ ಅಮೋನಿಫಿಕೇಶನ್ ಅಂತ ಕರಿತೀವಿ. ಇಲ್ಲಿ ಅನೇಕ ಮೈಕ್ರೋ ಆರ್ಗಾನಿಸಮ್, ಸೂಕ್ಷ್ಮಾಣು ಜೀವಿಗಳು ಈ ಹಂತದಲ್ಲಿ ಪಾಲ್ಗೊಳ್ಳುತ್ತೆ ಸ್ನೇಹಿತರೆ. ಅಂಥವು ಶಿಲೀಂಧ್ರ, ದಟ್ ಇಸ್ ಆಕ್ಟಿನೋಮೈಸಿಟಿಸ್, ಸ್ಟ್ರೆಪ್ಟೋಮೈಸಿನ್, ಅಜಟೋಬ್ಯಾಕ್ಟರ್, ಇವೆಲ್ಲವೂ ಕೂಡ ಅಮೋನಿಫಿಕೇಶನನ್ನು ಮಾಡ್ತಕ್ಕಂತಹ ಬ್ಯಾಕ್ಟೀರಿಯಾಗಳು. ಸಸ್ಯ ಆರ್ ಪ್ರಾಣಿಗಳಲ್ಲಿರ್ತಕ್ಕಂಥ ಪ್ರೋಟೀನನ್ನು ಮಣ್ಣಿನಲ್ಲಿ ಇವು ಯಾವ ರೂಪಕ್ಕೆ ಬದಲಾವಣೆ ಮಾಡುತ್ತೆ ಅಂದರೆ ಅಮೋನಿಯ ರೂಪಕ್ಕೆ ಬದಲಾವಣೆಯನ್ನು ಮಾಡ್ತಕ್ಕಂಥ ಈ ಬ್ಯಾಕ್ಟೀರಿಯಾಗಳಿಗೆ ನಾವು ಅಮೋನೀಕರಣ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾಗಳು, ಅಮೋನೀಕರಣ ಮಾಡ್ತಕ್ಕಂಥ ಶಿಲೀಂಧ್ರಗಳು ಅಂತ ಕರಿತೀವಿ ಸ್ನೇಹಿತರೆ. ಈ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಅಮೋನಿಫಿಕೇಶನ್. ಹಾಗಾದರೆ ಮುಕ್ತ ರೂಪದಲ್ಲಿರ್ತಕ್ಕಂಥ ನೈಟ್ರೋಜನ್ ರೈಜೋಬಿಯಂ ಸಹಾಯದಿಂದ ಸಸ್ಯಗಳಲ್ಲಿ ಪ್ರೋಟೀನ್ ಆಯಿತು. ಸಸ್ಯಗಳಲ್ಲಿರ್ತಕ್ಕಂಥ ಪ್ರೋಟೀನ್ ಭಕ್ಷಣೆ ಮಾಡುವುದರ ಮೂಲಕ ಪ್ರಾಣಿಗಳಿಗೆ ಬಂತು. ಆ ಪ್ರಾಣಿ ಮತ್ತು ಸಸ್ಯಗಳಲ್ಲಿರ್ತಕ್ಕಂತಹ ನೈಟ್ರೋಜನ್ ಯಾವ ರೂಪದಲ್ಲಿದೆ, ಪ್ರೋಟೀನ್ ರೂಪದಲ್ಲಿದೆ. ಆ ನೈಟ್ರೋಜನ್, ಪ್ರೋಟೀನ್ ರೂಪದಲ್ಲಿರ್ತಕ್ಕಂಥ ನೈಟ್ರೋಜನ್ ಆ ಸಸ್ಯ ಮತ್ತು ಪ್ರಾಣಿಗಳು ಸತ್ತಾಗ ಮಣ್ಣಲ್ಲಿ ಅಮೋನಿಯದ ರೂಪದಲ್ಲಿ ಬಂತು. ದಟ್ ಇಸ್ ಈ ಪ್ರಕ್ರಿಯೆಗೆ ನಾವು ಅಮೋನೀಕರಣ ಅಂತ ಕರಿತೀವಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಈಗ ಮಣ್ಣಿನಲ್ಲಿ ನಡೀತಕ್ಕಂಥ ಅಮೋನಿಯಾ ಇದೆಯಲ್ವಾ, ಅಮೋನಿಯಾ ಕೆಲವೊಂದು ಬ್ಯಾಕ್ಟೀರಿಯಾಗಳ ಸಹಾಯದಿಂದ ನೈಟ್ರೈಟ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್, ನೈಟ್ರೈಟ್ ಆಗಿ ಪರಿವರ್ತನೆ ಆಗುತ್ತೆ ಸ್ನೇಹಿತರೆ.
ಈ ಮಣ್ಣಿನಲ್ಲಿರ್ತಕ್ಕಂಥ ಅಮೋನಿಯಾವನ್ನು ನೈಟ್ರೈಟ್ ಅನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾ ದಟ್ ಇಸ್ ದ ನೈಟ್ರೋಜೋಮೋನಾಸ್. ಅವರ ಮಣ್ಣಲ್ಲಿರ್ತಕ್ಕಂಥ ನೈಟ್ರೈಟ್ಗಳನ್ನು ಯಾವುದೇ ಸಸ್ಯಗಳೂ ತೆಗೆದುಕೊಳ್ಳಲ್ಲ ಅಥವಾ ಮಣ್ಣಿನಿಂದ ಅದು ಹೊರಗಡೆನೂ ಬರಲ್ಲ. ಆವಾಗ ಮಣ್ಣಲ್ಲಿರ್ತಕ್ಕಂಥ ನೈಟ್ರೈಟ್ಗಳು ಮಣ್ಣಲ್ಲಿ ಮತ್ತೊಂದು ರೂಪಕ್ಕೆ ಬದಲಾವಣೆ ಆಗತ್ತೆ. ಆ ರೂಪ ಏನಪ್ಪ ಅಂದರೆ ದಟ್ ಇಸ್ ದ ನೈಟ್ರೇಟ್ ರೂಪಕ್ಕೆ ಬದಲಾವಣೆ ಆಗುತ್ತೆ. ಈ ಮಣ್ಣಲ್ಲಿರ್ತಕ್ಕಂಥ ನೈಟ್ರೈಟ್ಗಳನ್ನು ನೈಟ್ರೇಟ್ ರೂಪಕ್ಕೆ ಬದಲಾವಣೆ ಮಾಡಲಿಕ್ಕೆ ಕೆಲವೊಂದು ಬ್ಯಾಕ್ಟೀರಿಯಾಗಳಿದೆ. ಆ ಬ್ಯಾಕ್ಟೀರಿಯಾಗಳನ್ನು ನಾವು ನೈಟ್ರೋಬ್ಯಾಕ್ಟರ್ ಅಂತ ಕರಿತೀವಿ. ಒಟ್ಟಾರೆಯಾಗಿ ಮಣ್ಣಲ್ಲಿರ್ತಕ್ಕಂಥ ಅಮೋನಿಯಾ ನೈಟ್ರೇಟ್ ಆಗಿ ಪರಿವರ್ತನೆ ಆಗತಕ್ಕಂಥ ಕ್ರಿಯೆಗೆ ನಾವೇನಂತ ಕರಿತೀವಿ? ನೈಟ್ರಿಫಿಕೇಶನ್ ಅಂತ ಕರಿತೀವಿ ಸ್ನೇಹಿತರೆ. ನೈಟ್ರೀಕರಣದಲ್ಲಿ ಭಾಗವಹಿಸ್ತಕ್ಕಂಥ ಬ್ಯಾಕ್ಟೀರಿಯಾ ನೈಟ್ರೋಜೋಮೋನಾಸ್ ಅಂಡ್ ನೈಟ್ರೋಬ್ಯಾಕ್ಟರ್. ಸೊ ಸ್ನೇಹಿತರೆ, ಹಾಗಾದರೆ ನಮ್ಮ ಮುಕ್ತ ರೂಪದಲ್ಲಿರ್ತಕ್ಕಂಥ ನೈಟ್ರೋಜನ್ ಪ್ರೋಟೀನ್ ಆಯಿತು, ನೆಕ್ಸ್ಟ್ ಅಮೋನಿಯಾವಾಯಿತು, ನೆಕ್ಸ್ಟ್ ನೈಟ್ರೈಟ್ ಆಯಿತು, ನೈಟ್ರೇಟ್ ಆಯಿತು. ಹಾಗೆ ಈಗ ಮಣ್ಣಿನಲ್ಲಿ ನೈಟ್ರೇಟ್ ರೂಪದಲ್ಲಿ ಇರತಕ್ಕಂತಹ ನಮ್ಮ ನೈಟ್ರೋಜನ್ ಸಂಯುಕ್ತ ಪುನಃ ವಾತಾವರಣಕ್ಕೆ ಮುಕ್ತ ರೂಪದ ನೈಟ್ರೋಜನ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥ ಕ್ರಿಯೆಗೆ ನಾವೇನಂತ ಕರಿತೀವಿ? ಡಿನೈಟ್ರೀಕರಣ ಅಂತ ಕರಿತೀವಿ ಸ್ನೇಹಿತರೆ. ಡಿನೈಟ್ರೀಕರಣ. ಇದರಲ್ಲಿ ಭಾಗವಹಿಸ್ತಕ್ಕಂಥ ಬ್ಯಾಕ್ಟೀರಿಯಾ ದಟ್ ಇಸ್ ದ ಸೂಡೋಮೋನಾಸ್. ಓಕೆ ಸ್ನೇಹಿತರೆ, ಹಾಗಾಗಿ ಮುಕ್ತ ರೂಪದಲ್ಲಿರ್ತಕ್ಕಂಥ ನೈಟ್ರೋಜನ್ ಪ್ರೋಟೀನ್ ಆಯಿತು, ನೆಕ್ಸ್ಟ್ ಅಮೋನಿಯಾವಾಯಿತು, ನೆಕ್ಸ್ಟ್ ನೈಟ್ರೈಟ್ ಆಯಿತು, ನೈಟ್ರೇಟ್ ಆಯಿತು, ಪುನಃ ಮತ್ತೆ ನೈಟ್ರೋಜನ್ ಆಗಿ ತನ್ನ ಪ್ರತಿಶತವನ್ನು ಕಾಪಾಡಿಕೊಳ್ತು. ಇಲ್ಲಿ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಏನು ಈ ಮಣ್ಣಿನಲ್ಲಿ ನೈಟ್ರೇಟ್ ಇತ್ತಲ್ವಾ, ಈ ನೈಟ್ರೇಟ್ ಮುಕ್ತ ರೂಪದ ನೈಟ್ರೋಜನ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಸೂಡೋಮೋನಾಸ್. ಈ ನೈಟ್ರೇಟ್ಗಳು ಸಸ್ಯಗಳಿಗೆ ಬಿರಿಯಾನಿ ಇದ್ದ ಹಾಗೆ. ಓಕೆ ಸ್ನೇಹಿತರೆ, ಸಸ್ಯಗಳಿಗೆ ಏನಿದ್ದ ಹಾಗೆ ಇದು ಬಿರಿಯಾನಿ. ಆದರೆ ಮಣ್ಣಲ್ಲಿರ್ತಕ್ಕಂಥ ನೈಟ್ರೇಟ್ಗಳನ್ನು ಸಸ್ಯಗಳು ಸ್ವೀಕಾರ ಮಾಡಿ ಏನನ್ನು ತಯಾರಿಸ್ತವೆ? ಪ್ರೋಟೀನನ್ನು ತಯಾರಿಸ್ತವೆ. ಓಕೆ, ಆ ಪ್ರಶ್ನೆಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ಸಿಂಪಲ್, ಮಣ್ಣಲ್ಲಿರ್ತಕ್ಕಂಥ ನೈಟ್ರೇಟ್ಗಳನ್ನು ನಮ್ಮ ಸಸ್ಯಗಳು ಬಳಸ್ಕೊಂಡು ಪ್ರೋಟೀನನ್ನು ತಯಾರಿಸ್ತವೆ. ಪ್ರಶ್ನೆಯಲ್ಲಿ ಏನಿತ್ತು? ಮಣ್ಣಿನಲ್ಲಿ ಕರಗಿದ ನೈಟ್ರೇಟ್ಗಳನ್ನು ಸಸ್ಯಗಳು ಬಳಸ್ಕೊಂಡು ಏನನ್ನ ತಯಾರಿಸುತ್ತೆ? ದಟ್ ಇಸ್ ಪ್ರೋಟೀನ್. ಸೊ ಸ್ನೇಹಿತರೆ, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಇಲ್ಲೇನು ನೈಟ್ರೀಕರಣ ಕ್ರಿಯೆಯಲ್ಲಿ ನೈಟ್ರೇಟ್ಗಳಾಗಿ ಪರಿವರ್ತನೆ ಆಗುತ್ತೆ. ಆ ನೈಟ್ರೇಟನ್ನು ನಮ್ಮ ಸಸ್ಯಗಳು ಬ್ಯೂಟಿಫುಲ್ ಖುಷಿಯಿಂದ ಬಳಸ್ಕೊಂಡು ಪ್ರೋಟೀನನ್ನು ತಯಾರಿಸ್ತಿರ್ತವೆ. ಆ ಸಸ್ಯಗಳು ಪಾಪ ನೈಟ್ರೇಟನ್ನು ಬಳಸ್ಕೊಂಡು ಪ್ರೋಟೀನನ್ನು ತಯಾರಿಸ್ಕೊಂಡು ದಷ್ಟಪುಷ್ಟವಾಗಿ ಬೆಳೀತಾ ಇರ್ತವೆ. ಆ ಸಸ್ಯಗಳಿಗೆ ಬೇಕಾಗಿರ್ತಕ್ಕಂಥ ನೈಟ್ರೇಟನ್ನು ತಗೊಂಡು ಮತ್ತೆ ಉಪಯೋಗಕ್ಕೆ ಬರದ ನೈಟ್ರೋಜನ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥ ಈ ಬ್ಯಾಕ್ಟೀರಿಯಾಗಳು ಏನಿದೆ, ಸೂಡೋಮೋನಾಸ್ ಬ್ಯಾಕ್ಟೀರಿಯಾಗಳು, ಈ ಬ್ಯಾಕ್ಟೀರಿಯಾಗಳಿಗೆ ನಾವು ಫಾರ್ಮರ್ ಎನಿಮಿ, ರೈತನ ಶತ್ರು ಬ್ಯಾಕ್ಟೀರಿಯಾಗಳು ಅಂತ ಕರಿತೀವಿ. ಇವುಗಳನ್ನು ರೈತನ ಮಿತ್ರ ಬ್ಯಾಕ್ಟೀರಿಯಾಗಳು ಅಂತ ಕರಿತೀವಿ ಸ್ನೇಹಿತರೆ. ಸೊ ಸ್ನೇಹಿತರೆ, ನಮ್ಮ ಸೂಡೋಮೋನಾಸ್ ರೈತನ ಶತ್ರು ಬ್ಯಾಕ್ಟೀರಿಯಾ ಆಗಿರ್ಬೋದು, ಆದರೆ ಪರಿಸರ ಪ್ರೇಮಿ ಬ್ಯಾಕ್ಟೀರಿಯಾ. ಇದು ನೈಟ್ರೇಟನ್ನು ಎಲ್ಲ ಸಸ್ಯಗಳಿಗೆ ಕೊಟ್ಟುಬಿಟ್ಟಿದ್ರೆ ಇಲ್ಲಿಂದ ಬರ್ತಕ್ಕಂತಹ ನೈಟ್ರೋಜನ್ ಇದೇ ಸೈಕಲ್ ಬರೀ ಸಸ್ಯಗಳಿಗೆ ಹೋಗ್ಬಿಟ್ಟು ವಾತಾವರಣದಲ್ಲಿ ನೈಟ್ರೋಜನ್ ಪ್ರಮಾಣ ಕಡಿಮೆ ಆಗ್ತಾ ಆಕ್ಸಿಜನ್ ಅಟ್ಟಹಾಸ ಜಾಸ್ತಿಯಾಗಿ ಆಲ್ರೆಡಿ ಆಕ್ಸಿಜನ್ ಬರ್ನ್ ಮಾಡ್ತಕ್ಕಂಥ, ಆಕ್ಸಿಡೇಷನ್ ಮಾಡ್ತಕ್ಕಂಥ ಅನಿಲ ಇಡೀ ಭೂಮಿಯನ್ನೇ ಸುಟ್ಟು ಬಿಸಾಕ್ಬಿಡ್ತಿತ್ತು ಸ್ನೇಹಿತರೆ. ಇವತ್ತು ಭೂಮಿ ಮೇಲೆ ಜೀವಿಗಳ ಅಸ್ತಿತ್ವ ಇದೆ ಅಂದರೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕಾರಣ ನೈಟ್ರೋಜನ್ದು ಕೂಡ ಇದೆ. ಆ ನೈಟ್ರೋಜನನ್ನು ಅದೇ ಪ್ರತಿಶತದಲ್ಲಿ ಕಾಪಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಬ್ಯಾಕ್ಟೀರಿಯಾ ಸೂಡೋಮೋನಾಸ್. ಇದಕ್ಕೂ ಒಂದು ಬ್ಯೂಟಿಫುಲ್ ಸಲಾಮನ್ನು ಹೊಡಿತಾ ನಾವು ನೆಕ್ಸ್ಟ್ ಎಂಟ್ರಿ ಆಗೋಣ ಸ್ನೇಹಿತರೆ. ಸೊ ಸ್ನೇಹಿತರೆ, ತಮಗೆಲ್ಲರೂ ಆಲ್ರೆಡಿ ಕ್ಲಿಯಾರಿಟಿ ಸಿಕ್ತು ಅಂತ ಅನ್ಕೋತೀನಿ. ಫಸ್ಟ್ ಜೈವಿಕ ಸ್ಥಿರೀಕರಣ, ವಾತಾವರಣದಲ್ಲಿರ್ತಕ್ಕಂಥ ನೈಟ್ರೋಜನ್, ರೈಸೋಬಿಯಂ, ಓಕೆ, ಅನೇಬಿನಾ, ನಾಸ್ಟಾಕ್. ಸೊ ಇಂತಹ ಬ್ಯಾಕ್ಟೀರಿಯಾಗಳ ಸಹಾಯದಿಂದ ನೈಟ್ರೋಜನ್ ಸಂಯುಕ್ತವಾಗಿ ಪರಿವರ್ತನೆ ಆಗುತ್ತೆ. ಇದಕ್ಕೆ ನಾವು ಜೈವಿಕ ಸ್ಥಿರೀಕರಣ ಅಂತ ಕರಿತೀವಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ನೈಟ್ರೋಜನ್ ಸಂಯುಕ್ತಗಳನ್ನು ನಮ್ಮ ಏಕದಳ ಸಸ್ಯಗಳು, ದ್ವಿದಳ ಸಸ್ಯಗಳು ಬಳಸ್ಕೊಂಡು ಪ್ರೋಟೀನ್ ತಯಾರಿಸ್ತವೆ. ಈ ಪ್ರೋಟೀನನ್ನು ಪ್ರಾಣಿಗಳು ಬಳಸ್ಕೋತವೆ. ಸೊ ಸಸ್ಯಗಳು, ಪ್ರಾಣಿಗಳು ಎಲ್ಲ ಸತ್ತಾಗ ಮಣ್ಣಲ್ಲಿ ಈ ಪ್ರೋಟೀನ್ಗಳು ಏನಾಗಿ ಪರಿವರ್ತನೆ ಆಗುತ್ತೆ? ಅಮೋನಿಯವಾಗಿ ಪರಿವರ್ತನೆ ಆಗುತ್ತೆ. ಇದನ್ನು ನಾವು ಅಮೋನೀಕರಣ ಅಂತ ಕರಿತೀವಿ ಸ್ನೇಹಿತರೆ.
ಸೊ ಸ್ನೇಹಿತರೆ, ಇಲ್ಲಿ ಅನೇಕ ಬ್ಯಾಕ್ಟೀರಿಯಾಗಳು ಭಾಗವಹಿಸುತ್ತೆ. ಆಕ್ಟಿನೋಮೈಸಿಟಿಸ್, ಅಜಟೋಬ್ಯಾಕ್ಟರ್, ಸ್ಟ್ರೆಪ್ಟೊಮೈಸಿನ್ ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಈ ಮಣ್ಣಿನಲ್ಲಿ ಇರ್ತಕ್ಕಂಥ ಅಮೋನಿಯಾ, ಏನು ಈ ಮಣ್ಣಿನಲ್ಲಿ ಅಮೋನಿಯಾ ಇದೆ, ಈ ಅಮೋನಿಯಾ ಮತ್ತು ಕೆಲವೊಂದು ಬ್ಯಾಕ್ಟೀರಿಯಾಗಳ ಸಹಾಯದಿಂದ ಫಸ್ಟ್ ನೈಟ್ರೇಟ್, ನೆಕ್ಸ್ಟ್ ದಟ್ ಇಸ್ ದ ಫಸ್ಟ್ ನೈಟ್ರೈಟ್, ನೆಕ್ಸ್ಟ್ ನೈಟ್ರೇಟ್ ಆಗಿ ಪರಿವರ್ತನೆ ಆಗುತ್ತೆ. ಈ ಪ್ರಕ್ರಿಯೆಗೆ ನಾವು ನೈಟ್ರೀಕರಣ ಅಂತ ಕರಿತೀವಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ನೈಟ್ರೇಟ್ಗಳು ಸಸ್ಯಗಳಿಗೆ ಬ್ಯೂಟಿಫುಲ್ ಆಗಿ ಬೇಕು. ಸಸ್ಯಗಳು ಇಲ್ಲೇನು ಅಬ್ಸಾರ್ಬ್ ಮಾಡ್ತಿರ್ಬೇಕಾದ್ರೆ ಸಸ್ಯಗಳು ಎಷ್ಟು ತಿಂತಾವೋ ಅದನ್ನು ಬಿಟ್ಟು ಬಾಕಿವೆಲ್ಲ ನೈಟ್ರೋಜನ್ನ ಪುನಃ ಫಸ್ಟ್ ಹೆಂಗಿತ್ತೋ ಹಾಗೆ ನಮ್ಮ ಫ್ರೀ ನೈಟ್ರೋಜನ್, ಉಪಯುಕ್ತ ಅಂದರೆ ಸ್ವೇಚ್ಛಾಕಾರದ ಸ್ವೇಚ್ಛಾಕಾರದ ನೈಟ್ರೋಜನ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥ ಕ್ರಿಯೆಗೆ ನಾವು ಡಿನೈಟ್ರೀಕರಣ ಅಂತ ಕರಿತೀವಿ ಸ್ನೇಹಿತರೆ. ಡಿನೈಟ್ರೀಕರಣ ಅಂತ ಕರಿತೀವಿ. ಇಲ್ಲಿ ದಟ್ ಈಸ್ ಸೂಡೋಮೋನಾಸ್. ಹಾಗಾದ್ರೆ ನಮ್ಮ ಕ್ವಶನ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಮಣ್ಣಲ್ಲಿರ್ತಕ್ಕಂಥ ನೈಟ್ರೇಟ್ಗಳು ಬ್ಯಾಕ್ಟೀರಿಯಾದ ಸಹಾಯದಿಂದ ಏನಾಗಿ ಪರಿವರ್ತನೆ ಆಗತ್ತೆ ಅಂದರೆ ದಟ್ ಈಸ್ ಸ್ವೇಚ್ಛಾಕಾರದ ನೈಟ್ರೋಜನ್. ಅಲ್ಲಿ ಎಕ್ಸಾಂಪಲ್ ಕೇಳಿರ್ತಕ್ಕಂಥದ್ದು, ಮಣ್ಣಲ್ಲಿರ್ತಕ್ಕಂಥ ನೈಟ್ರೇಟ್ಗಳು ಸಸ್ಯಗಳು ಸ್ವೀಕಾರ ಮಾಡಿ ಏನನ್ನ ತಯಾರಿಸ್ತವೆ ಅಂದರೆ ದಟ್ ಈಸ್ ಸಸ್ಯಗಳು ಸ್ವೀಕಾರ ಮಾಡಿ ಏನನ್ನ ತಯಾರಿಸ್ತವೆ ಅಂದರೆ ದಟ್ ಈಸ್ ಮಣ್ಣಲ್ಲಿರ್ತಕ್ಕಂಥ ನೈಟ್ರೇಟ್ಗಳನ್ನು ಸಸ್ಯಗಳು ಸ್ವೀಕಾರ ಮಾಡಿ ಏನನ್ನ ತಯಾರಿಸ್ತವೆ, ಪ್ರೋಟೀನನ್ನು ತಯಾರಿಸ್ತವೆ ಸ್ನೇಹಿತರೆ. ಹಾಗಾದ್ರೆ ಸಿಂಪಲ್ ಎಕ್ಸಾಂಪಲ್ ಈ ಕ್ವಶನ್ ನೋಡಿ. ಸಸ್ಯಗಳು ಕರಗಿದ ನೈಟ್ರೇಟ್ಗಳನ್ನು ಮಣ್ಣಿಂದ ಹೀರ್ಕೊಂಡು ಏನನ್ನ ತಯಾರಿಸ್ತವೆ ಅಂದರೆ ದಟ್ ಈಸ್ ದ ಪ್ರೋಟೀನನ್ನು ತಯಾರಿಸ್ತವೆ. ಇಲ್ಲಿ ಸಸ್ಯಗಳು ಬದಲು ಎಲ್ಲಾದರೂ ಬ್ಯಾಕ್ಟೀರಿಯಾಗಳು ಬ್ಯಾಕ್ಟೀರಿಯಾ ಇದ್ದರೆ ವಿಚ್ ಇಸ್ ದ ರೈಟ್ ಆನ್ಸರ್? ಫ್ರೀ ನೈಟ್ರೋಜನ್ ಇಸ್ ದ ರೈಟ್ ಆನ್ಸರ್. ಓಕೆ, ಫ್ರೀ ನೈಟ್ರೋಜನ್ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಹಾಗಾದ್ರೆ ಎಲ್ಲರೇ ಪ್ರೋಟೀನ್ಗಳು, ಸಸ್ಯಗಳಲ್ಲಿರೋ ಪ್ರೋಟೀನ್, ಪ್ರಾಣಿಗಳಲ್ಲಿರೋ ಪ್ರೋಟೀನ್, ಇವು ಮಣ್ಣಲ್ಲಿ ಏನಾಗಿ ಪರಿವರ್ತನೆ ಆಗತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ದಟ್ ಇಸ್ ದ ಅಮೋನಿಯಾ. ಹಾಗಾದ್ರೆ ಸಿಂಪಲ್, ಮಣ್ಣಲ್ಲಿರ್ತಕ್ಕಂತಹ ನೈಟ್ರೇಟ್ಗಳು ಏನಾಗಿ ಪರಿವರ್ತನೆ ಆಗತ್ತೆ ಅಂದರೆ ಮಣ್ಣಲ್ಲಿರ್ತಕ್ಕಂಥ ನೈಟ್ರೇಟ್ಗಳನ್ನು ಸಸ್ಯಗಳು ಬಳಸ್ಕೊಂಡು ಬ್ಯೂಟಿಫುಲ್ ಪ್ರೋಟೀನನ್ನು ತಯಾರಿಸುತ್ತೆ. ಡಿ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಅಂತ ಹೇಳ್ತಾ ಈ ಸೈಕಲನ್ನು ಒಂದ್ಸತಿ ನೋಡ್ಕೊಳ್ಳಿ. ನೆಕ್ಸ್ಟ್ ನಿಮಗೇನು ಸೋರ್ಸ್ ಇದೆ ಆ ಸೋರ್ಸ್ಗಳಲ್ಲಿ ನೋಡಿ, ನೆಕ್ಸ್ಟ್ ಕಾಮೆಂಟ್ ಮಾಡಿ. ಏನಾದರೂ ಡೌಟ್ ಇತ್ತು ಅಂದರೆ ಮತ್ತೆ ಅದನ್ನು ಕ್ಲಿಯರ್ ಮಾಡೋ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ, ಇದು ನಿಮ್ಮ ಬ್ಯೂಟಿಫುಲ್ ಸಾಧನಾ ಶಂಕರ್ ಅಕಾಡೆಮಿ. ನಿಮ್ಮ ಸ್ನೇಹಿತರಿಗೆ ಹೇಳಿ ಅತಿ ಹೆಚ್ಚು ಸಬ್ಸ್ಕ್ರೈಬನ್ನು ಮಾಡಿಸಿ ಅಂತ ಹೇಳಿ, ನಿಮಗೂ ಎಲ್ಲರಿಗೂ ಚೆನ್ನಾಗಿಡಲಿ. ಎಲ್ಲರೂ ಕೂಡ ಬ್ಯೂಟಿಫುಲ್ ಖುಷಿಯಾಗಿರಿ. ಹ್ಯಾಪಿನೆಸ್ ಈಸ್ ಎ ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳ್ತಾ, ಓಕೆ.